ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಮೂಲಂಗಿ ಬಳಸಿ ಮೂಲಂಗಿ ಚಟ್ನಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದು ಚಪಾತಿಗೆ, ದೋಸೆಗೆ ಮತ್ತು ಪೂರಿಗೆ ಒಳ್ಳೆ ಕಾಂಬಿನೇಷನ್. ನೀರು ದೋಸೆಗೂ ಸಹ ಒಳ್ಳೆ ಕಾಂಬಿನೇಷನ್ ಇದು. ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಒಂದೇ 1 ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಚಿಟಪಟ ಅಂದ ನಂತರ 1-2 ಸ್ಪೂನಷ್ಟು ಕಡಲೆಬೇಳೆ, ಇದು ಕಡಲೆಬೇಳೆನೇ ಹಾಕಬೇಕಾಗಿರೋದು, ಕಡಲೆಬೇಳೆ ಹಾಕಿಕೊಳ್ಳಿ. ನಂತರ ಕರಿಬೇವಿನ ಸೊಪ್ಪು, ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ. ಕರಿಬೇವಿನ ಸೊಪ್ಪು ಸಹ ಚಿಟಪಟ ಅಂದ ನಂತರ 1-3 ಸ್ಪೂನ್ ಅಥವಾ 2 ಸ್ಪೂನಷ್ಟು ಕಡಲೆಬೇಳೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಆದರೆ ಸ್ವಲ್ಪ ಕಮ್ಮಿನೂ ಇರಬೇಕು, ಅದು ಜಾಸ್ತಿನೂ ಇರಬಾರ್ದು. 1-2 ಸ್ಪೂನಷ್ಟು ಹಾಕಿಕೊಳ್ಳಿ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. 3 ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು. ನೀವು ಕಮ್ಮಿ ಮಾಡೋಂಗಿದ್ರೆ 2 ಸ್ಪೂನ್ ಹಾಕ್ಕೊಳ್ಳಿ. ನೀರು ದೋಸೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ. ಮೂಲಂಗಿ ಅಂತ ಗೊತ್ತೇ ಆಗಲ್ಲ. ನಂತರ ಈ ಹಸಿಕಾಯಿ, ಆವಾಗಲೇ ಕಟ್ ಮಾಡಿ ಹಾಕ್ಕೊಂಡಿರೋ ಹಸಿಕಾಯಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ಗೋಲ್ಡಿಶ್ ಬ್ರೌನ್ ಟರ್ನ್ ಆದಮೇಲೆ ಹಸಿಕಾಯಿ ಹಾಕ್ಕೊಬೇಕು. ಇದೆಲ್ಲನೂ ಫ್ರೈ ಆದ್ರೇ ಟೇಸ್ಟ್ ಬರೋದು, ಇಲ್ಲ ಅಂದರೆ ಅಷ್ಟಾಗಿ ಟೇಸ್ಟ್ ಬರಲ್ಲ. ಅದನ್ನು ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ನಂತರ ಅದೇ ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿಕೊಂಡು ಎಣ್ಣೆ ಕಾಯಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ನಿಮಗೆ ಖಾರಕ್ಕೆ ಅನುಗುಣವಾಗಿ ಡ್ರೈ ಚಿಲ್ಲಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ನಾವು, ಡ್ರೈ ಚಿಲ್ಲಿ ಹಾಕ್ಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ಳಿ. 1-2-3 ಎಲೆಗಳು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ನಂತರ 3-4 ಹೆಸಳು ಬೆಳ್ಳುಳ್ಳಿ, ಒಂದು ಚಿಕ್ಕದು ಶುಂಠಿ ಈ ಥರ ಕಟ್ ಮಾಡ್ಕೊಂಡಿರಬೇಕು. ನಾವು ಮೂಲಂಗಿನ ಸಿಪ್ಪೆ ತೆಗೆದು ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮೂಲಂಗಿ ಎಲ್ಲನೂ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕಿದು. ಆವಾಗಲೇ ಟೇಸ್ಟ್ ಬರೋದು, ಇಲ್ಲ ಟೇಸ್ಟ್ ಬರಲ್ಲ. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬಿಡಿ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಂತರ ನಾವು 1 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಸಾಕು, ಯಾಕಂದರೆ ಸ್ವಲ್ಪನೇ ಅಲ್ವಾ ಮೂಲಂಗಿ. ಒಂದು ಚಿಕ್ಕದು 2 ಮೂಲಂಗಿ ಹಾಕ್ಕೊಂಡಿದ್ದೀವಿ ಅಷ್ಟೇ. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಲು ಬಿಡಿ, ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಳ್ಳಿ. ಇವಾಗ ಒಂಚೂರು ಲೈಟ್ ಫ್ರೈ ಆದ ನಂತರನೇ ಟೊಮೆಟೊ ಹಾಕ್ಕೊಳ್ಳಿ, ಯಾಕಂದರೆ ಟೊಮೆಟೊ ಫಸ್ಟೇ ಹಾಕ್ಬಿಟ್ರೆ ಈರುಳ್ಳಿ ಜೊತೆ ಮೂಲಂಗಿ ಬೇಯಲ್ಲ. ಅದಕ್ಕೋಸ್ಕರ ಮೂಲಂಗಿ ಸ್ವಲ್ಪ 80% ಬೇಯಿತು ಅಂದ ತಕ್ಷಣವೇ ಟೊಮೆಟೊ ಹಾಕ್ಕೊಂಬಿಡಿ. ಆವಾಗ ಟೊಮೆಟೊನು ಚೆನ್ನಾಗಿ ಸಾಫ್ಟಾಗಿ ಅದ್ರ ಜ್ಯೂಸ್ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ಅರಿಶಿನ, ಆಪ್ಷನಲ್ಲಿ ಇದು, ಬೇಕಂದರೆ ಹಾಕ್ಕೊಳ್ಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನಾವು ಫಸ್ಟ್ ಹುರ್ಕೊಂಡಿರ್ತೀವಲ್ವ ಕಡಲೆಬೇಳೆ ಮತ್ತು ತೆಂಗಿನಕಾಯಿ, ಅದೆಲ್ಲ ಹಾರಿದ ನಂತರ ಒಂದು ಕೋರ್ಸ್ ಗ್ರೈಂಡ್ ಮಾಡ್ಕೊಂಬಿಡಿ ಮಿಕ್ಸಿ ಜಾರಲ್ಲಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ಅದನ್ನು ಗ್ರೈಂಡ್ ಮಾಡಿಕೊಂಡು ಹಂಗೆ ಇಟ್ಟಿರಿ ಅದನ್ನು ಮಿಕ್ಸಿ ಜಾರ್ನಲ್ಲಿ. ಇದೆಲ್ಲ ಫುಲ್ ಈ ಥರ ಸಾಫ್ಟ್ ಆದ ನಂತರ ನೋಡಿ, ಅದು ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಅದಕ್ಕೇ ಇದನ್ನು ಹಾಕ್ಕೊಂಡು ಹಾರಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಅರ್ಧ ರುಬ್ಕೊಳ್ಳಿ ಅದನ್ನು ಫಸ್ಟ್ ತೆಂಗಿನಕಾಯಿ ಮತ್ತು ಕಡಲೆಬೇಳೆನೆಲ್ಲ ನುಣ್ಣಗೆ ರುಬ್ಕೊಬೇಕು. ನಂತರ ಇದನ್ನು ಹಾಕಿದ ನಂತರ ಅರ್ಧ ರುಬ್ಕೊಬೇಕು, ಆವಾಗಲೇ ಟೇಸ್ಟ್ ಬರೋದು. ಇಲ್ಲ ಅಂದರೆ ಅದು ಫುಲ್ಲು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಇದನ್ನು ಅಷ್ಟು ಟೇಸ್ಟ್ ಇರಲ್ಲ ಅಂತ ಅಷ್ಟೇ. ನಂತರ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡೋಣ. ಅದೇ ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಾಕೋದು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಒಂದು 2 ಮೂಲಂಗಿ ತೊಗೊಂಡಿದ್ದಕ್ಕೆ ಒಂದು ಫುಲ್ ಬಾಕ್ಸ್ ಆಗುವಷ್ಟು ಆಗಿದೆ ನಮಗೆ. ಒಂದು ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ಯಾವಾಗಲೂ ಬೇಳೆ ಸಾರು ತಿಂದು ಬೋರ್ ಆಗಿದ್ರೆ ಈ ಥರನೂ ಮೂಲಂಗಿನ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ. ಮೂಲಂಗಿ ಚಟ್ನಿ ಸವಿಯಲು ಸಿದ್ಧ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.